ಒಂದು ವೇಳೆ ಪ್ರಶ್ನೆ ಇಲ್ಲ ಈಗ ಪ್ರಶ್ನೆ ಉತ್ತರ ಪ್ರಶ್ನೆನೇ ಇಲ್ಲ. ಒಂದು ವೇಳೆ ಅದು ಯಾಕೆ ಅದು ಆ ಮೀಟಿಂಗ್ ಐತೆ ಅನ್ನೋದು ಈಗ ನಾನು ಜಗದೀಶ್ ಶೆಟ್ಟರ್ಗೆ ಮಾಹಿತಿ ಬರ್ಬೇಕಾಗಿತ್ತಲ್ಲ, ಹಂಗೆ ನನಗೆ ಯಾಕೆ ಬಂದಿಲ್ಲ ಹಂಗೆ? ಯಾಕೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಸುದ್ದಿಗಳು ಬಿತ್ತಳೆ ಆಗ್ತವೆ, ಅದರ ಮೇಲೆ ನಾವು ಉತ್ತರ ಕೊಡೋದು ಸರಿಯಲ್ಲ. ಹೈಕಮಾಂಡ್ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಕ್ಯಾಂಟೀನ್ಗೆ ಇಲ್ಲ, ಅದ್ರ ಬಗ್ಗೆ ಏನು ಯಾರ ಬಗ್ಗೆ ರೆಸ್ಪಾನ್ಸ್ ಕೊಟ್ಟರೋ ಯಾರಿಗೆ ಕೊಟ್ಟಿಲ್ಲೋ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ಸಮಸ್ಯೆ ಇಲ್ಲ ಅಂತ ಹೇಳೋಲ್ಲ, ಸಮಸ್ಯೆ ಅದಾವೆ ಪಾರ್ಟಿ ಒಳಗೆ. ಅದೆಲ್ಲವನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡ್ಗಿದೆ. ಆದಷ್ಟು ಬೇಗನೆ ಅದು ಇತ್ಯರ್ಥ ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗ್ತದೆ BJP. ಇವು ನೋಡ್ರಿ, ರಾಜಕೀಯ ಪಕ್ಷದಲ್ಲೂ ಇವೆಲ್ಲ ಕಾಮನ್. ಇವೆಲ್ಲ ಈಗ ನಮಗೆ ಇವತ್ತು ನಾವು ನೋಡಾಕತ್ತೀವಿ, ಇವತ್ತು ನಮ್ಗೆ ಆಶ್ಚರ್ಯ ಅನಿಸ್ತದೆ. ಆದ್ರೆ ಹಿಂದೆಲ್ಲ ಪಾರ್ಟಿ ಒಳಗೂ ಆಗಿದಾವೆ. ಹಿಂದೆಲ್ಲ ಇಂಥವು ಬೇರೆ ಬೇರೆ ರೀತಿಯಂಥ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಮತ್ತು ಯಾವುದೋ ರಾಜ್ಯದ ಅಧ್ಯಕ್ಷರ ಇಲೆಕ್ಷನ್ ಬಂದಾಗ ಒಂದಿಷ್ಟು ಆ ತುರುಸಿನ ಸ್ಪರ್ಧೆ ಇರುವಂಥದ್ದು, ಇವೆಲ್ಲ ಹಿಂದೆಲ್ಲ ನಾವು ಭಾಳ ನೋಡಿದ್ದೇವೆ. ಹೀಗಾಗಿ ಇದೇನು ಹೊಸದಲ್ಲ. ಈಗ ಮಾಧ್ಯಮರು ಭಾಳ ಆ್ಯಕ್ಟಿವ್ ಆಗಿದೆ, ಹೀಗಾಗಿ ಸ್ವಲ್ಪ ಹೆಚ್ಚಿಗೆ ಅನಿಸ್ತದ. ಒಂದೇಳೆ ಏನಾದರೂ ನಿಮ್ಮ ಸಲಹೆಗಳನ್ನು ಕೇಳಿದ್ರೆ ರಾಜ್ಯ ರಾಜಕಾರಣದಲ್ಲಿ ನಿಮ್ಮ BJP ಬೆಳವಣಿಗೆ ಬಗ್ಗೆ ಏನಾದರೂ ಸಲಹೆ ಕೇಳಿದ್ರೆ ಕೊಡ್ತೀನಿ ನಾನು. ಇನ್ನೂವರೆಗೆ ಯಾರು ವರಿಷ್ಠರು ಏನು ಕೇಳಿಲ್ಲ. ಸರ್, ಈಗ ಡೆಲ್ಲಿ ಚುನಾವಣಾ ಮತದಾನೋತ್ತರ ಪರೀಕ್ಷೆ ಸ್ಪಷ್ಟ ಬಹುಮತ ಬರ್ತಾರೆ. ಯಾಕಂದರೆ ಅಲ್ಲಿ ವಾತಾವರಣ ನೋಡಿದ್ವಲ್ಲ ದಿಲ್ಲಿದು. 10 ವರ್ಷದ ಆಪ್ ಸರ್ಕಾರ ನೋಡಿದ್ರು ದಿಲ್ಲಿ ಜನ. ಭಾಳ ಪ್ರೀವೀಸ್ ಕೊಟ್ಟು ಎಲ್ಲ ಮಾಡಿ ಏನೇನೋ ಆರ್ಥಿಕ ಒಂದು ಪರಿಸ್ಥಿತಿ ಹದಗೆಡಿಸಿ ಏನೋ ಸರ್ಕಾರ ನಡೆಸ್ಕೊಂಡು ಬಂದರು. ಮತ್ತು ಇಂಥದ್ರಲ್ಲಿ ಸಹಿತ ಯಾಕಂದರೆ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದಿದ್ದೇ ಆ್ಯಂಟಿ ಕರಪ್ಷನ್ ಒಂದು ಹೋರಾಟದಿಂದ. ಅಣ್ಣಾ ಹಜಾರೆ ಇವರೆಲ್ಲ ಕೂಡಿ ಏನೋ ಹೋರಾಟ ಮಾಡಿದರು. ಆ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಏನು ಮಾಡಿದರು, ಅದರಲ್ಲಿ ಕೇಜ್ರಿವಾಲ್ ಒಂದು ಲೀಡ್ ತೊಗೊಂಡಿದ್ರು. ಆಮೇಲೆ ಅದೇ ಇಮೇಜ್ ಮೇಲೆ ಒಂದು ಅಧಿಕಾರಕ್ಕೆ ಬಂದರು. ಆದರೆ ಈಗ ಆ ಇಮೇಜ್ ಮೊದಲಿಂದ ಉಳಿದಿಲ್ಲ. ಮತ್ತು ಇತ್ತೀಚಿನ ಕೆಲವೊಂದು ಘಟನೆಗಳು, ಅವ್ರ ಮೇಲೆ ಕರಪ್ಷನ್ ಚಾರ್ಜಸ್ಸು ಮತ್ತು ಬೇರೆ ಬೇರೆ ಸ್ಕ್ಯಾಮ್ಸ್ಗಳು, ಅದರ ಮುಖಾಂತರ ಜೈಲಿಗೆ ಹೋಗಿ ಬಂದಿದ್ದು, ಈಗ ಬೇಲ್ ಮೇಲಿದ್ದಾರೆ ಅವರು. ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಬರೀ ಅವರಷ್ಟೇ ಅಲ್ಲ, ಅವರು ಉಪಮುಖ್ಯಮಂತ್ರಿ ಸಿಸೋಡಿಯಾ ಮತ್ತು ಇನ್ನೂ 4-5 ಜನ ಮಂತ್ರಿಗಳು ಎಲ್ಲರ ಮೇಲೆ ಕರಪ್ಷನ್ ಅಲಿಗೇಷನ್ಸ್ ಬಂದು, ಆ ಹಿನ್ನೆಲೆಯಲ್ಲಿ ಇನ್ನೂ ತನಿಖೆ ನಡೀತಾ ಇದ್ದಾವೆ. ಅದಕ್ಕಾಗಿ ಮೊದಲೇನೋ ಒಂದು ಇಮೇಜ್ ಇತ್ತು, ಭ್ರಷ್ಟಾಚಾರ ರಹಿತವಾದಂಥ ವ್ಯಕ್ತಿ ಹಾಗೆ ಅಂಥೇಳಿ. ಆ ಒಂದು ಇಮೇಜು ಉಳಿಸ್ಕೊಳ್ಳಿಲ್ಲ. ಮತ್ತು ಅಡ್ಮಿನಿಸ್ಟ್ರೇಷನ್ನು ಕೊಲ್ಯಾಪ್ಸ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಜನ ಒಂದು ಅಲ್ಟರ್ನೇಟಿವ್ ನೋಡ್ತಾ ಇದ್ದಾರೆ ಆಡಳಿತ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ, ಅದು ನರೇಂದ್ರ ಮೋದಿಯವರ ನಾಯಕತ್ವ ಇದೆ ದೇಶಕ್ಕೆ. ಮತ್ತು ಅಲ್ಲಿಯೂ ಡಬಲ್ ಇಂಜಿನ್ ಸರ್ಕಾರ ಬಂದರೆ ದೆಹಲಿಯಲ್ಲಿ ಚಲೋ ಆಗ್ತದೆ ಅನ್ನುವಂಥ ಒಂದು ವಾತಾವರಣ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಎಕ್ಸಿಟ್ ಪೋಲ್ ನೋಡಿದಾಗ ಜನರ ಅಭಿಮತ BJP ಪರವಾಗಿದೆ ಮತ್ತು BJPಯಲ್ಲಿ ಸರ್ಕಾರ ರಚನೆ ಮಾಡ್ತದೆ ಅನ್ನುವಂಥ ಒಂದು ಹಂತಕ್ಕೆ ಹೋಗಿದೆ. ಸರ್, ಈಗ ಕುಂಭಮೇಳದ ಬಗ್ಗೆ ಸಾಕಷ್ಟು ನಿನ್ನೆ ಪ್ರಧಾನಿ ಮೋದಿ ಹೋಗಿ ಬಂದಂಥ ಟೀಕೆಗಳು ವ್ಯಾಪಕವಾಗಿ ಕೇಳಿಬರ್ತದೆ. ಸಾಕಷ್ಟು ಟೀಕೆಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಾಂಗ್ರೆಸ್ ಪಾರ್ಟಿ ತಾನು ಅಧಿಕಾರದಾಗಿದ್ದಾಗ, ಅದು UP ಇರ್ಬೋದು, ಕೇಂದ್ರದಲ್ಲಿರ್ಬೋದು, ಈ ರೀತಿ ದೊಡ್ಡದಾದಂಥ ಕುಂಭಮೇಳ ಆಗಲಿ ಅಥವಾ ಮತ್ತೊಂದು ಕಾರ್ಯಕ್ರಮ ಮಾಡುವಂಥದ್ದಕ್ಕೆ ಹೋಗಲೇ ಇಲ್ಲ. ಯಾಕಂದರೆ ಅವ್ರಿಗೆ ಡಿಸಿಪ್ಲಿನ್ ಇಲ್ಲ, ಮತ್ತೊಂದಿಲ್ಲ. ಮತ್ತು ಎಲ್ಲದರಲ್ಲಿ ಕಿತ್ತು ತಿನ್ನುವಂಥದ್ದು ಕರಪ್ಷನ್. ಹಿಂದೆ ನೀವು ನೋಡಿದ್ರಲ್ಲ, ಒಂದು ಯಾವುದೋ ಕ್ರೀಡಾಕೂಟ ಮಾಡಿದರು, ಏಷ್ಯನ್ ಕ್ರೀಡಾಕೂಟ ಯಾವುದೋ ದಿಲ್ಲಿಯಲ್ಲಿ ಮಾಡಿದಾಗ ಎಷ್ಟೊಂದು ಭ್ರಷ್ಟಾಚಾರ ಆಯಿತು, ಎಷ್ಟೊಂದು ಜನ ರೊಕ್ಕ ಹೊಡೆದ್ರಲ್ಲಿ. ಹೀಗಾಗಿ ಎಲ್ಲದರಲ್ಲಿ ಕರಪ್ಷನ್ ಮಾಡೋದು ನಿಶ್ಚಿಮ್ರು ಕಾಂಗ್ರೆಸ್ಸವರು. ಈಗ ಏನಾದರೂ ಸಕ್ಸಸ್ಫುಲ್ಲಾಗಿ ಕಾರ್ಯಕ್ರಮವನ್ನು ಮೋದಿಜಿಯವರು ಮತ್ತು ಯೋಗಿ ಆದಿತ್ಯನಾಥ್ ದೇಶದಲ್ಲಿ ಮಾಡುವಾಗ ಮಹಾಕುಂಭ ಅನ್ನುವಂಥ ಒಂದು ಕೋಟ್ಯಾಂತರ ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದನ್ನು ಅದು ನೋಡಿ ಅವರಿಗೆ ಸಹಿಸಲಿಕ್ಕೆ ಆಗ್ತಾಯಿಲ್ಲ ಕಾಂಗ್ರೆಸ್ನವರು. ಆ ಹಿನ್ನೆಲೆಯಲ್ಲಿ ಬೆಳಗಿಂದ ಸಾಯಂಕಾಲ ಅದ್ರ ಬಗ್ಗೆ ಅಪಪ್ರಚಾರ ಮಾಡುವುದು ಕಾಂಗ್ರೆಸ್ಸಿನ ಪ್ರವೃತ್ತಿಯಾಗಿದೆ. ಅದರಿಂದ ಜನ ಯಾರೂ ಕೇರ್ ಮಾಡ್ತಾ ಇಲ್ಲ. ಇವತ್ತಿಗೂ ಸಹಿತ ಕೋಟ್ಯಾಂತರ ಜನ ಇವತ್ತು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದಾರೆ ಮತ್ತು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಜನ ಇವರ ಏನೋ ಅಪಪ್ರಚಾರ ಇದೆ ಅದಕ್ಕೆ ತಿರಸ್ಕಾರ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತೀನಿ. ಮತ್ತು ಎಲ್ಲಿವರೆಗೆ ನಾನು ಅಪಪ್ರಚಾರ ಮಾಡಿದ್ರಂದರೆ, ಖರ್ಗೆ ಅಂತವ್ರು ಹಿರಿಯ ರಾಜಕಾರಣಿ, ಅವರು ಇಷ್ಟು ಸುಳ್ಳು ಹೇಳ್ತಾರಂತ ನಾನು ನಂಬಿರಲಿಲ್ಲ. ಸಾವಿರಾರು ಜನ ಸತ್ತು ಹೋಗಿದ್ದಾರೆ. ಅವ್ರನ್ನೆಲ್ಲ ಶವಗಳನ್ನು ನದಿಯಲ್ಲಿ ಹಾಕಿದ್ದಾರೆ ಮತ್ತು JCB ಮುಖಾಂತರ ಎತ್ತಿ ಹಾಕಿದರು ಅನ್ನುವಂಥ ಕಾಂಗ್ರೆಸ್ ಅವ್ರ ಟೀಕೆ ಮತ್ತು ಖರ್ಗೆ ಅವ್ರ ಟೀಕೆ ನೋಡಿದಾಗ ಎಷ್ಟೊಂದು ಹತಾಶರಾಗಿದ್ದಾರೆ ಅನ್ನುವಂಥದ್ದು ಅರ್ಥ ಮಾಡೋದು. ಈಗ ಸರ್ಕಾರ ಲೆಕ್ಕ ಕೊಟ್ಟಿದೆ, 30 ಜನ ತೀರ್ಕೊಂಡಿದ್ದಾರೆ. ನಮ್ಮ ಬೆಳಗಾವಿಯಲ್ಲಿ 4 ಜನ
ಮೃತಪಟ್ಟರು ಅದರಲ್ಲಿ. ನಾನು ಅವ್ರ ಮನೆಗೆ ಹೋಗಿದ್ದೆ. ಈಗ ಅಕಸ್ಮಾತ್ ಸಾವಿರಾರು ಜನ ಇವತ್ತು ಶವ ಆಗಿದ್ದಾರೆ ಅಂತಂದರೆ ಆ ಕುಟುಂಬದ ಸದಸ್ಯರು ಕ್ವಶನ್ ಮಾಡಬೇಕಾಯ್ತಲ್ಲ. ಅಂದರೆ ಆ ಕುಟುಂಬದ ಸದಸ್ಯರೇ ಇಲ್ಲ ಅವ್ರಿಗೆ, ಸಾವಿರಾರು ಜನ ಸತ್ತವ್ರಿಗೆ ಇದಕ್ಕೇನು ಉತ್ತರ ಕೊಡ್ತಾರೆ? ಇಲ್ಲಿ ಯಾರೋ ಹುಬ್ಬಳ್ಳಿಯಿಂದ ಕುಂಭಕ್ಕೆ ಹೋದವರು, ಬೆಳಗಾವಿಯಿಂದ ಯಾರೋ ಹೋದವರು ಎಲ್ಲೇ ಮಿಸ್ ಆಗ್ಯಾರ ಅಂತಂದರೆ ಇಮಿಡಿಯೇಟ್ಲಿ ಫೋನ್ ಮಾಡೋಕ್ಕೆ ಚಾಲು ಮಾಡ್ತಾರೆ ಕುಟುಂಬದ ಸದಸ್ಯರು. ಮಾಧ್ಯಮದವ್ರಿಗೆ ಹೇಳ್ತಾರೆ, ನಮ್ಮ ಅಣ್ಣ ನಮ್ಮ ತಮ್ಮ ಹೋಗಿದ್ದರು, ನಮ್ಮ ತಾಯಿ ಹೋಗಿದ್ದರು, ಇನ್ನೂ ಬರಲೇ ಇಲ್ಲ, ನಾವಲ್ಲಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಕೇಳಿದ್ದೀವಿ, ಅವರು ಉತ್ತರ ಬರ್ತಾ ಇಲ್ಲ ಅಂತ. ಹಿಂಗೇನಾದರೂ ಎಲ್ಲಾದರೂ ಕ್ವಶನ್ ಮಾಡಿದರೆ ಎಸ್ ಆತ ಮಿಸ್ ಆಗಿದ್ದಾನೆ, ಆತ ಸತ್ತು ಹೋಗಿದ್ದಾನೆ ಅಂತ ನಾವು ತಿಳ್ಕೊಬೋದು. ಇದು ಎಲ್ಲಿಯೂ ಒಂದು ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಯಾವುದೇ ನಗರ ಪಟ್ಟಣ ಇರ್ಬೋದು, ಗ್ರಾಮೀಣ ಭಾಗದಿಂದ ಯಾವ ಒಬ್ಬ ಪೇರೆಂಟ್ ಆಗಲಿ ಕುಟುಂಬದ ಸದಸ್ಯರು ಇವತ್ತೂ ಸಹಿತ ನಮ್ಮ ಒಬ್ಬ ಕುಟುಂಬದ ವ್ಯಕ್ತಿ ಕಾಣೆಯಾಗಿದ್ದಾನೆ, ಆತ ಸಿಕ್ಕಿಲ್ಲ, ಆತ ಮೃತಪಟ್ಟಿದ್ದಾನೆ ಅಂತ ಸಂಶಯ ಇದೆ ಅಂತ ಹೇಳಿ ಒಬ್ಬರಾದರೂ ಟಿ ವಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟೊಂದು ದೊಡ್ಡ ಹವ್ಯಾಕ್ ಹಾಕಿದ್ರು, 1000 ಮಂದಿ ಸತ್ತಾರಂತಂದರೆ ದೊಡ್ಡ ಹವ್ಯಾಕ್ ಹಾಕಿದ್ದು ದೇಶದಲ್ಲಿ, ಜಗತ್ತಿನಲ್ಲಿ ದೊಡ್ಡದೊಂದು ಸುದ್ದಿ ಹಾಕಿತ್ತು. ಅವರೆಲ್ಲ ಕುಟುಂಬದ ಸದಸ್ಯರು ಹೊರಗೆ ಬಂದು ರಸ್ತೆಗೆ ನಿಲ್ತಿದ್ರು. ಅವರು ನಮ್ಮ ಕುಟುಂಬದ ಸದಸ್ಯ ಒಬ್ಬ ಇಲ್ಲ, ಅವನ ಎಲ್ಲಿದ ಬಾಡಿ ಕೊಡ್ರಿ ಅಂತ ಹೇಳಿದರು. ಅದು ಯಾವುದೂ ಇಲ್ಲ, ಒಂದು ಕಂಪ್ಲೇಂಟ್ ಇಲ್ಲ. ಇಲ್ಲದೇ ಈ ರೀತಿ ಅಪಪ್ರಚಾರ ಮಾಡೋದ್ರಲ್ಲಿ ನಿಶ್ಚಿಮರಾಗಿದ್ದಾರೆ ಕಾಂಗ್ರೆಸ್ನವರು. ಹೀಗಾಗಿ ಅದಕ್ಕಾಗಿ ಅವರ ಮಾತನ್ನು ಯಾರೂ ನಂಬಲಿಲ್ಲ. ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಇವತ್ತೂ ಸಹಿತ ಮಹಾಕುಂಭಕ್ಕೂ ಹೋಗ್ತಾ ಇದ್ದಾರೆ. ಒಂದು ವೇಳೆ ಪ್ರಶ್ನೆ ಇಲ್ಲ ಸರ್, ಹೇಗೆ ಪ್ರಶ್ನೆ ಉತ್ತರ ಪ್ರಶ್ನೆನೇ ಇಲ್ಲ. ಒಂದು ವೇಳೆ ಅದು ಯಾಕೆ ಅದು ಆ ಮೀಟಿಂಗ್ ಐತೆ ಅನ್ನೋದು ಈಗ ನಾನು ಜಗದೀಶ್ ಶೆಟ್ಟರ್ಗೆ ಮಾಹಿತಿ ಬರಬೇಕಾಗಿತ್ತಲ್ಲ, ಹಂಗೆ ನನಗೆ ಯಾಕೆ ಬಂದಿಲ್ಲ? ಹಂಗೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಸುದ್ದಿಗಳು ಬಿತ್ತಳೆ ಆಗ್ತವೆ, ಅದರ ಮೇಲೆ ನಾವು ಉತ್ತರ ಕೊಡೋದು ಸರಿಯಲ್ಲ. ಹೈಕಮಾಂಡ್ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಕ್ಯಾಂಟೀನ್ಗೆ ಡೆಲ್ಲಿಯಲ್ಲಿ. ಇಲ್ಲ, ಅದ್ರ ಬಗ್ಗೆ ಏನು ಯಾರ ಬಗ್ಗೆ ರೆಸ್ಪಾನ್ಸ್ ಕೊಟ್ಟರೋ ಯಾರಿಗೆ ಕೊಟ್ಟಿಲ್ಲೋ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ಸಮಸ್ಯೆ ಇಲ್ಲ ಅಂತ ಹೇಳೋಲ್ಲ, ಸಮಸ್ಯೆ ಅದಾವೆ ಪಾರ್ಟಿ ಒಳಗೆ. ಅದೆಲ್ಲವನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡ್ಗಿದೆ. ಆದಷ್ಟು ಬೇಗನೆ ಅದು ಇತ್ಯರ್ಥ ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗ್ತದೆ ಇತ್ತೀಚಿನ ದಿನಗಳಲ್ಲಿ BJP. ಇವು ನೋಡ್ರಿ, ರಾಜಕೀಯ ಪಕ್ಷದಲ್ಲೂ ಇವೆಲ್ಲ ಕಾಮನ್. ಇವೆಲ್ಲ ಈಗ ನಮಗೆ ಇವತ್ತು ನಾವು ನೋಡಾಕತ್ತೀವಿ, ಇವತ್ತು ನಮ್ಗೆ ಆಶ್ಚರ್ಯ ಅನಿಸ್ತದೆ. ಆದ್ರೆ ಹಿಂದೆಲ್ಲ ಪಾರ್ಟಿ ಒಳಗೂ ಆಗಿದಾವೆ. ಹಿಂದೆಲ್ಲ ಇಂಥವು ಬೇರೆ ಬೇರೆ ರೀತಿಯಂಥ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಮತ್ತು ಯಾವುದೋ ರಾಜ್ಯದ ಅಧ್ಯಕ್ಷರ ಇಲೆಕ್ಷನ್ ಬಂದಾಗ ಒಂದಿಷ್ಟು ಆ ತುರುಸಿನ ಸ್ಪರ್ಧೆ ಇರುವಂಥದ್ದು, ಇವೆಲ್ಲ ಹಿಂದೆಲ್ಲ ನಾವು ಭಾಳ ನೋಡಿದ್ದೇವೆ. ಹೀಗಾಗಿ ಇದೇನು ಹೊಸದಲ್ಲ. ಈಗ ಮಾಧ್ಯಮರು ಭಾಳ ಆ್ಯಕ್ಟಿವ್ ಆಗಿದೆ, ಹೀಗಾಗಿ ಸ್ವಲ್ಪ ಹೆಚ್ಚಿಗೆ ಅನಿಸ್ತದ. ಒಂದೇಳೆ ಏನಾದರೂ ನಿಮ್ಮ ಸಲಹೆಗಳನ್ನು ಕೇಳಿದ್ರೆ ರಾಜ್ಯ ರಾಜಕಾರಣದಲ್ಲಿ ನಿಮ್ಮ BJP ಬೆಳವಣಿಗೆ ಬಗ್ಗೆ ಏನಾದರೂ ಸಲಹೆ ಕೇಳಿದ್ರೆ ಕೊಡ್ತೀನಿ ನಾನು. ಇನ್ನೂವರೆಗೆ ಯಾರು ವರಿಷ್ಠರು ಏನು ಕೇಳಿಲ್ಲ. ಸರ್, ಈಗ ಡೆಲ್ಲಿ ಚುನಾವಣಾ ಮತದಾನೋತ್ತರ ಪರೀಕ್ಷೆ ಸ್ಪಷ್ಟ ಬಹುಮತ ಬರ್ತಾರೆ. ಯಾಕಂದರೆ ಅಲ್ಲಿ ವಾತಾವರಣ ನೋಡಿದ್ವಲ್ಲ ದಿಲ್ಲಿದು. 10 ವರ್ಷದ ಆಪ್ ಸರ್ಕಾರ ನೋಡಿದ್ರು ದಿಲ್ಲಿ ಜನ. ಭಾಳ ಪ್ರಿವೀಸ್ ಕೊಟ್ಟು ಎಲ್ಲ ಮಾಡಿ ಏನೇನೋ ಆರ್ಥಿಕ ಒಂದು ಪರಿಸ್ಥಿತಿ ಹದಗೆಡಿಸಿ ಏನೋ ಸರ್ಕಾರ ನಡೆಸ್ಕೊಂಡು ಬಂದರು. ಮತ್ತು ಇಂಥದ್ರಲ್ಲಿ ಸಹಿತ ಯಾಕಂದರೆ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದಿದ್ದೇ ಆ್ಯಂಟಿ ಕರಪ್ಷನ್ ಒಂದು ಹೋರಾಟದಿಂದ. ಅಣ್ಣಾ ಹಜಾರೆ ಇವರೆಲ್ಲ ಕೂಡಿ ಏನೋ ಹೋರಾಟ ಮಾಡಿದರು. ಆ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಏನು ಮಾಡಿದರು, ಅದರಲ್ಲಿ ಕೇಜ್ರಿವಾಲ್ ಒಂದು ಲೀಡ್ ತೊಗೊಂಡಿದ್ರು. ಆಮೇಲೆ ಅದೇ ಇಮೇಜ್ ಮೇಲೆ ಒಂದು ಅಧಿಕಾರಕ್ಕೆ ಬಂದರು. ಆದರೆ ಈಗ ಆ ಇಮೇಜ್ ಮೊದಲಿಂದ ಉಳಿದಿಲ್ಲ. ಮತ್ತು ಇತ್ತೀಚಿನ ಕೆಲವೊಂದು ಘಟನೆಗಳು, ಅವ್ರ ಮೇಲೆ ಕರಪ್ಷನ್ ಚಾರ್ಜಸ್ಸು ಮತ್ತು ಬೇರೆ ಬೇರೆ ಸ್ಕ್ಯಾಮ್ಸ್ಗಳು, ಅದರ ಮುಖಾಂತರ ಜೈಲಿಗೆ ಹೋಗಿ ಬಂದಿದ್ದು, ಈಗ ಬೇಲ್ ಮೇಲಿದ್ದಾರೆ ಅವರು. ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಬರೀ ಅವರಷ್ಟೇ ಅಲ್ಲ, ಅವರು ಉಪಮುಖ್ಯಮಂತ್ರಿ ಸಿಸೋಡಿಯಾ ಮತ್ತು ಇನ್ನೂ 4-5 ಜನ ಮಂತ್ರಿಗಳು ಎಲ್ಲರ ಮೇಲೆ ಕರಪ್ಷನ್ ಅಲಿಗೇಷನ್ಸ್ ಬಂದು, ಆ ಹಿನ್ನೆಲೆಯಲ್ಲಿ ಇನ್ನೂ ತನಿಖೆ ನಡೀತಾ ಇದ್ದಾವೆ. ಅದಕ್ಕಾಗಿ ಮೊದಲೇನೋ ಒಂದು ಇಮೇಜ್ ಇತ್ತು, ಭ್ರಷ್ಟಾಚಾರ ರಹಿತವಾದಂಥ ವ್ಯಕ್ತಿ ಹಾಗೆ ಅಂಥೇಳಿ. ಆ ಒಂದು ಇಮೇಜು ಉಳಿಸ್ಕೊಳ್ಳಿಲ್ಲ. ಮತ್ತು ಅಡ್ಮಿನಿಸ್ಟ್ರೇಷನ್ನು ಕೊಲ್ಯಾಪ್ಸ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಜನ ಒಂದು ಆಲ್ಟರ್ನೇಟಿವ್ ನೋಡ್ತಾ ಇದ್ದಾರೆ ಆಡಳಿತ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ, ಅದು ನರೇಂದ್ರ ಮೋದಿಯವರ ನಾಯಕತ್ವ ಇದೆ ದೇಶಕ್ಕೆ. ಮತ್ತು ಅಲ್ಲಿಯೂ ಡಬಲ್ ಇಂಜಿನ್ ಸರ್ಕಾರ ಬಂದರೆ ದೆಹಲಿಯಲ್ಲಿ ಚಲೋ ಆಗ್ತದೆ ಅನ್ನುವಂಥ ಒಂದು ವಾತಾವರಣ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಎಕ್ಸಿಟ್ ಪೋಲ್ ನೋಡಿದಾಗ ಜನರ ಅಭಿಮತ BJP ಪರವಾಗಿದೆ ಮತ್ತು BJPಯಲ್ಲಿ ಸರ್ಕಾರ ರಚನೆ ಮಾಡ್ತದೆ ಅನ್ನುವಂಥ ಒಂದು ಹಂತಕ್ಕೆ ಹೋಗಿದೆ. ಸರ್, ಈಗ ಕುಂಭಮೇಳದ ಬಗ್ಗೆ ಸಾಕಷ್ಟು ನಿನ್ನೆ ಪ್ರಧಾನಿ ಮೋದಿ ಹೋಗಿ ಬಂದ ನಂತರ ಟೀಕೆಗಳು ವ್ಯಾಪಕವಾಗಿ ಕೇಳಿಬರ್ತದೆ. ಸಾಕಷ್ಟು ಟೀಕೆಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಾಂಗ್ರೆಸ್ ಪಾರ್ಟಿ ತಾನು ಅಧಿಕಾರದಾಗಿದ್ದಾಗ, ಅದು UP ಇರ್ಬೋದು, ಕೇಂದ್ರದಲ್ಲಿರ್ಬೋದು,
ಈ ರೀತಿ ದೊಡ್ಡದಾದಂಥ ಕುಂಭಮೇಳ ಆಗಲಿ ಅಥವಾ ಮತ್ತೊಂದು ಕಾರ್ಯಕ್ರಮ ಮಾಡುವಂಥದ್ದಕ್ಕೆ ಹೋಗಲೇ ಇಲ್ಲ. ಯಾಕಂದರೆ ಅವ್ರಿಗೆ ಡಿಸಿಪ್ಲಿನ್ ಇಲ್ಲ, ಮತ್ತೊಂದಿಲ್ಲ, ಮತ್ತು ಎಲ್ಲದರಲ್ಲಿ ಕಿತ್ತು ತಿನ್ನುವಂಥದ್ದು ಕರಪ್ಷನ್. ಹಿಂದೆ ನೀವು ನೋಡಿದ್ರಲ್ಲ, ಒಂದು ಯಾವುದೋ ಕ್ರೀಡಾಕೂಟ ಮಾಡಿದರು, ಏಷ್ಯನ್ ಕ್ರೀಡಾಕೂಟ ಯಾವುದೋ ದಿಲ್ಲಿಯಲ್ಲಿ ಮಾಡಿದಾಗ ಎಷ್ಟೊಂದು ಭ್ರಷ್ಟಾಚಾರ ಆಯಿತು, ಎಷ್ಟೊಂದು ಜನ ರೊಕ್ಕ ಹೊಡೆದ್ರಲ್ಲಿ. ಹೀಗಾಗಿ ಎಲ್ಲದರಲ್ಲಿ ಕರಪ್ಷನ್ ಮಾಡೋದು ನಿಶ್ಚಿಮ್ರು ಕಾಂಗ್ರೆಸ್ಸವರು. ಈಗ ಏನಾದರೂ ಸಕ್ಸಸ್ಫುಲ್ಲಾಗಿ ಕಾರ್ಯಕ್ರಮವನ್ನು ಮೋದಿಜಿಯವರು ಮತ್ತು ಯೋಗಿ ಆದಿತ್ಯನಾಥ್ ದೇಶದಲ್ಲಿ ಮಾಡುವಾಗ ಮಹಾಕುಂಭ ಅನ್ನುವಂಥ ಒಂದು ಕೋಟ್ಯಾಂತರ ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದನ್ನು ಅದನ್ನು ನೋಡಿ ಅವರಿಗೆ ಸಹಿಸಲಿಕ್ಕೆ ಆಗ್ತಾಯಿಲ್ಲ ಕಾಂಗ್ರೆಸ್ನವರು. ಆ ಹಿನ್ನೆಲೆಯಲ್ಲಿ ಬೆಳಗಿಂದ ಸಾಯಂಕಾಲ ಅದ್ರ ಬಗ್ಗೆ ಅಪಪ್ರಚಾರ ಮಾಡುವುದು ಕಾಂಗ್ರೆಸ್ಸಿನ ಪ್ರವೃತ್ತಿಯಾಗಿದೆ. ಅದರಿಂದ ಜನ ಯಾರೂ ಕೇರ್ ಮಾಡ್ತಾ ಇಲ್ಲ. ಇವತ್ತಿಗೂ ಸಹಿತ ಕೋಟ್ಯಾಂತರ ಜನ ಇವತ್ತು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದಾರೆ ಮತ್ತು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಜನ ಇವರ ಏನೋ ಅಪಪ್ರಚಾರ ಇದೆ ಅದಕ್ಕೆ ತಿರಸ್ಕಾರ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತೀನಿ. ಮತ್ತು ಎಲ್ಲಿವರೆಗೆ ನಾನು ಅಪಪ್ರಚಾರ ಮಾಡಿದ್ರಂದರೆ, ಖರ್ಗೆ ಅಂತವ್ರು ಹಿರಿಯ ರಾಜಕಾರಣಿ, ಅವರು ಇಷ್ಟು ಸುಳ್ಳು ಹೇಳ್ತಾರಂತ ನಾನು ನಂಬಿರಲಿಲ್ಲ. ಸಾವಿರಾರು ಜನ ಸತ್ತು ಹೋಗಿದ್ದಾರೆ, ಅವ್ರನ್ನೆಲ್ಲ ಶವಗಳನ್ನು ನದಿಯಲ್ಲಿ ಹಾಕಿದ್ದಾರೆ ಮತ್ತು JCB ಮುಖಾಂತರ ಎತ್ತಿ ಹಾಕಿದರು ಅನ್ನುವಂಥ ಕಾಂಗ್ರೆಸ್ ಅವ್ರ ಟೀಕೆ ಮತ್ತು ಖರ್ಗೆ ಅವ್ರ ಟೀಕೆ ನೋಡಿದಾಗ ಎಷ್ಟೊಂದು ಹತಾಶರಾಗಿದ್ದಾರೆ ಅನ್ನುವಂಥದ್ದು ಅರ್ಥ ಮಾಡೋದು. ಈಗ ಸರ್ಕಾರ ಲೆಕ್ಕ ಕೊಟ್ಟಿದೆ, 30 ಜನ ತೀರ್ಕೊಂಡಿದ್ದಾರೆ. ನಮ್ಮ ಬೆಳಗಾವಿಯಲ್ಲಿ 4 ಜನ ಮೃತಪಟ್ಟರು. ಅದರಲ್ಲಿ ನಾನು ಅವ್ರ ಮನೆಗೆ ಹೋಗಿದ್ದೆ. ಈಗ ಅಕಸ್ಮಾತ್ ಸಾವಿರಾರು ಜನ ಇವತ್ತು ಶವ ಆಗಿದ್ದಾರೆ ಅಂತಂದರೆ ಆ ಕುಟುಂಬದ ಸದಸ್ಯರು ಕ್ವಶನ್ ಮಾಡಬೇಕಾಯ್ತಲ್ಲ. ಅಂದರೆ ಆ ಕುಟುಂಬದ ಸದಸ್ಯರೇ ಇಲ್ಲ ಅವ್ರಿಗೆ, ಸಾವಿರಾರು ಜನ ಸತ್ತವ್ರಿಗೆ ಇದಕ್ಕೇನು ಉತ್ತರ ಕೊಡ್ತಾರೆ? ಇಲ್ಲಿ ಯಾರೋ ಹುಬ್ಬಳ್ಳಿಯಿಂದ ಕುಂಭಕ್ಕೆ ಹೋದವರು, ಬೆಳಗಾವಿಯಿಂದ ಯಾರೋ ಹೋದವರು ಎಲ್ಲೇ ಮಿಸ್ ಆಗ್ಯಾರ ಅಂತಂದರೆ ಇಮಿಡಿಯೇಟ್ಲಿ ಫೋನ್ ಮಾಡೋಕ್ಕೆ ಚಾಲು ಮಾಡ್ತಾರೆ ಕುಟುಂಬದ ಸದಸ್ಯರು. ಮಾಧ್ಯಮದವ್ರಿಗೆ ಹೇಳ್ತಾರೆ, ನಮ್ಮ ಅಣ್ಣ ನಮ್ಮ ತಮ್ಮ ಹೋಗಿದ್ದರು, ನಮ್ಮ ತಾಯಿ ಹೋಗಿದ್ದರು, ಇನ್ನೂ ಬರಲೇ ಇಲ್ಲ, ನಾವಲ್ಲಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಕೇಳಿದ್ದೀವಿ, ಅವರು ಉತ್ತರ ಬರ್ತಾ ಇಲ್ಲ ಅಂತ. ಹಿಂಗೇನಾದರೂ ಎಲ್ಲಾದರೂ ಕ್ವಶನ್ ಮಾಡಿದರೆ ಎಸ್ ಆತ ಮಿಸ್ ಆಗಿದ್ದಾನೆ, ಆತ ಸತ್ತು ಹೋಗಿದ್ದಾನೆ ಅಂತ ನಾವು ತಿಳ್ಕೊಬೋದು. ಇದು ಎಲ್ಲಿಯೂ ಒಂದು ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಯಾವುದೇ ನಗರ ಪಟ್ಟಣ ಇರ್ಬೋದು, ಗ್ರಾಮೀಣ ಭಾಗದಿಂದ ಯಾವ ಒಬ್ಬ ಪೇರೆಂಟ್ ಆಗಲಿ ಕುಟುಂಬದ ಸದಸ್ಯರು ಇವತ್ತೂ ಸಹಿತ ನಮ್ಮ ಒಬ್ಬ ಕುಟುಂಬದ ವ್ಯಕ್ತಿ ಕಾಣೆಯಾಗಿದ್ದಾನೆ, ಆತ ಸಿಕ್ಕಿಲ್ಲ, ಆತ ಮೃತಪಟ್ಟಿದ್ದಾನೆ ಅಂತ ಸಂಶಯ ಇದೆ ಅಂತ ಹೇಳಿ ಒಬ್ಬರಾದರೂ ಟಿ ವಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟೊಂದು ದೊಡ್ಡ ಹವ್ಯಾಕ್ ಹಾಕಿದ್ರು, 1000 ಮಂದಿ ಸತ್ತಾರಂತಂದರೆ ದೊಡ್ಡ ಹವ್ಯಾಕ್ ಹಾಕಿದ್ದು ದೇಶದಲ್ಲಿ, ಜಗತ್ತಿನಲ್ಲಿ ದೊಡ್ಡದೊಂದು ಸುದ್ದಿ ಹಾಕಿತ್ತು. ಅವರೆಲ್ಲ ಕುಟುಂಬದ ಸದಸ್ಯರು ಹೊರಗೆ ಬಂದು ರಸ್ತೆಗೆ ನಿಲ್ತಿದ್ರು. ಅವರು ನಮ್ಮ ಕುಟುಂಬದ ಸದಸ್ಯ ಒಬ್ಬ ಇಲ್ಲ, ಅವನ ಎಲ್ಲಿದ ಬಾಡಿ ಕೊಡ್ರಿ ಅಂತ ಹೇಳಿದರು. ಅದು ಯಾವುದೂ ಇಲ್ಲ, ಒಂದು ಕಂಪ್ಲೇಂಟ್ ಇಲ್ಲ. ಇಲ್ಲದೇ ಈ ರೀತಿ ಅಪಪ್ರಚಾರ ಮಾಡೋದ್ರಲ್ಲಿ ನಿಶ್ಚಿಮರಾಗಿದ್ದಾರೆ ಕಾಂಗ್ರೆಸ್ನವರು. ಹೀಗಾಗಿ ಅದಕ್ಕಾಗಿ ಅವರ ಮಾತನ್ನು ಯಾರೂ ನಂಬಲಿಲ್ಲ. ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಇವತ್ತೂ ಸಹಿತ ಮಹಾಕುಂಭಕ್ಕೂ ಹೋಗ್ತಾ ಇದ್ದಾರೆ.